ಗಿಲಿ ಎಲ್ಲರದು ಬಾಯಲ್ಲಿ ಹೆಸರು ಇತ್ತು, ಇಲ್ಲಿಗೆ ನಾಮಿನೇಟ್. ಇವಾಗ ಒಂದು ಜನ ಕೂಡ ಗಿಲ್ಲಿಗೆ ಮಾಡುದು. ಯಾಕಂದ್ರೆ ಇವಾಗ ನಮ್ಗೆ ಗೊತ್ತಾಗ್ಬಿಟ್ಟಿದೆ ಗಿಲ್ಲಿ ರಿಯಲ್ ಕ್ಯಾರೆಕ್ಟರ್. ನಂಗೆ ಅವಾಗ ಕೋಪ ಬರೋದು ಇವ್ನ ಮೇಲೆ ಗೊತ್ತಾಗ್ಬಿಟ್ಟಿದೆ. ಒಳ್ಳೆ ಮನ್ಸು ಚೆನ್ನಾಗಿದೆ ಅವನು. ಅರ್ಥ ಮಾಡ್ಕೋಬೇಕು. ನಾನೇನೋ ಮುಂಚೆ ಎಲ್ಲ ಬೇಕಂತ ಮಾಡ್ಕೋಬೇಕು, ಬಟ್ ಮಾಡ್ತಿದ್ದ ಅವನು. ಆಮೇಲೆ ಹೇಳದ್ಮೇಲೆ ಎಲ್ಲ ಇವಾಗಿಲ್ಲ. ಇವಾಗ ನಮ್ಗೆ ಏನೋ ಅನ್ಸದೆ. ನೀವಿಬ್ರೇ ನಂಗೆ ಅಡ್ಜಸ್ಟ್ ಆಗಿದ್ದೀನಿ. ಎಲ್ಲ ಗಿಲ್ಲಿ ಅಭಿಮಾನಿಗಳಿಗೂ ಕೂಡ ನಮಸ್ಕಾರಗಳು. ಹಾಗೆಯೇ ಬಿಗ್ ಬಾಸ್ ಅಭಿಮಾನಿಗಳಿಗೂ ಕೂಡ ನಮಸ್ಕಾರಗಳು. ನೀವು ಗಿಲ್ಲಿನ ಫಾಲೋ ಮಾಡ್ತಾ ಇದ್ದೀರಾ ಅಂದರೆ ಗಾಯ್ಸ್ ತಪ್ಪೇ ಇಲ್ಲ ಅದರಲ್ಲಿ. ಹಾಗೆಯೇ ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂದರೆ ಯಾವುದೇ ಕಾರಣಕ್ಕೂ ತಪ್ಪೇ ಇಲ್ಲ ಗಾಯ್ಸ್. ನಾನು ಕೂಡ ಗಿಲ್ಲಿ ಸಪೋರ್ಟರೇ. 99 ವೋಟ್ಸ್ ಕೂಡ ಅವನಿಗೆ ಹಾಕಿರೋದು. 92 ವೋಟ್ಸು ಗಿಲ್ಲಿಗೆ ಹಾಕ್ತೀನಿ. ಹಾಗೆಯೇ 4 ರಘು ಮತ್ತು ರಕ್ಷಿತಾಗೆ ಹಾಕ್ತೀನಿ ಗೈಸ್. ಯಾವತ್ತೂ ಕೂಡ ಗಿಲ್ಲಿ ಅವ್ನು ನಂಬಿದವ್ರನ್ನ ಬಿಟ್ಕೊಡ್ಲೇ ಇಲ್ಲ ಗೈಸ್. ಯಾಕಪ್ಪ ಅಂತಂದರೆ ರಘು ಬಿಟ್ಕೊಟ್ರು ಗಿಲ್ಲಿನ, ಬೇಕಾದ್ರೆ ರಕ್ಷಿತಾ ಬಿಟ್ಕೊಡ್ಲಿ ಗಿಲ್ಲಿನ, ಕಾವ್ಯನ ಇನ್ನೂ ಬಿಟ್ಕೊಟ್ಲು, ಅವಳನ್ನ ಗಿಲ್ಲಿ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ಆದರೆ ಗಿಲ್ಲಿ ಮಾತ್ರ ರಘು, ರಕ್ಷಿತಾ ಹಾಗೆ ಕಾವ್ಯನ ಯಾವತ್ತೂ ಕೂಡ ಬಿಟ್ಕೊಟ್ಟಿಲ್ಲ. ನೀವೇ ನೋಡಿ ಗೈಸ್, 100 ಡೇಸ್ ಜರ್ನಿಲಿ ಇವರು 3 ಜನನ ಗಿಲ್ಲಿ ಯಾವತ್ತೂ ಕೂಡ ಬಿಟ್ಕೊಟ್ಟಿಲ್ಲ ಗೈಸ್. ಹಾಗೆಯೇ ರಘು ಹೇಳ್ತಿದ್ದಾರೆ, ಸಖತ್ತು ಮನುಷ್ಯತ್ವ, ಸಖತ್ತು ಒಳ್ಳೆಯದು, ಹಂಗಾಗಿ ಇವಾಗ ನಾನು ಇವನಿಗೆ ನಾಮಿನೇಟ್ ಮಾಡ್ತಾಯಿಲ್ಲ ಅಂತ ಹೇಳ್ತಿದ್ದಾರೆ. ಆ ಮಾತು ನಿಜಾನೇ ಗೈಸ್. ಯಾಕಪ್ಪ ಅಂದರೆ ಒಳಗಿರೋರಿಗೆ ಇರಿಟೇಷನ್ ಆಗ್ತಿತ್ತು ಮೊದಲು ಗಿಲ್ಲಿ ಕಾಮಿಡಿಯಿಂದ. ಆದರೆ ಅವರಿಗೆ ಗೊತ್ತಾಗ್ತಿರ್ಲಿಲ್ಲ ಇವನ ವ್ಯಕ್ತಿತ್ವ ಎಂಥದ್ದು ಅಂತ. ಈಗ ಅವನ ವ್ಯಕ್ತಿತ್ವ ಗೊತ್ತಾಗಿ ನಮ್ಮ ರಘು ಅವ್ರ ಬಾಯಿಂದನೇ ಬರ್ತಾ ಇದೆ ನೋಡಿ ಗೈಸ್ ಮಾತುಗಳು ಯಾವ ಥರ ಅಂತ. ರಕ್ಷಿತನೂ ಕೆಲವೊಂದು ಟೈಮಲ್ಲಿ ಎಲ್ಲ ತಿರುಗಿ ಬಿದ್ದಿದ್ಲು, ಆದರೆ ಅವಳಿಗೂ ಕೂಡ ಈಗ ಅರ್ಥ ಆಗಿದೆ ಅಂತ ಅನ್ಕೊತೀನಿ ಗೈಸ್. ಅವನು ಫಸ್ಟು ಟೈಮ್ ರಕ್ಷಿತನ ಒಂದು ಪರ ನಿಂತು ಮಾತಾಡಿಕೊಂಡೆ ನಮ್ಮ ಕಿಚ್ಚನ ಚಪ್ಪಾಳೆಯನ್ನು ಗಳಿಸಿದ್ದು ಗಿಲ್ಲಿ. ಅವಾಗಿಂದ ಇವಾಗಿನವರೆಗೂ ರಕ್ಷಿತ ತಿರುಗಿ ಮಾತಾಡೇ ಇಲ್ಲ ಅಂತ ನನ್ನ ಅನಿಸಿಕೆ ಗೈಸ್. ಹಾಗೆಯೇ ಇವಳು ರೇಗಿಸ್ಬೇಕಾದ್ರೆ ಅವನು ರೇಗಿಸಿರ್ಬೋದು, ಆದರೆ ಅವನು ರೇಗಿಸೋದೆ ಅವನದೊಂದು ಕಂಟೆಂಟ್ ಅಲ್ಲ ಗೈಸ್ ಒಂದು ಇದರೊಳಗೆ. ಮತ್ತು ಇದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋದಿಲ್ಲ ಗೈಸ್. ನಿಮಗೆ ನಮ್ಮೊಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಾವು ಸುಮಾರು ವೀಡಿಯೋಗಳನ್ನ ಹಾಕಿದ್ದೀವಿ ನಮ್ಮ ಚಾನಲ್ನಲ್ಲಿ. ಬೇಕಾದಷ್ಟು ವೀಡಿಯೋಗಳು ನೋಡ್ಕೊಂಡು ಬನ್ನಿ, ಚೆನ್ನಾಗಿದ್ದಾವ ಅಂತ ಕಮೆಂಟ್ ಮಾಡಿ. ಹಾಗೇನೆ ಗೈಸ್, ಬಾಯ್ ಗೈಸ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಸಪೋರ್ಟ್ ಕೊಡ್ತಾ ಇದ್ದೀರಾ. ಬಿಗ್ ಬಾಸ್ ಮುಗಿದ್ರೊಳಗೆ 1 ಲಕ್ಷ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಗೈಸ್, ಗಿಲ್ಲಿ ಸಪೋರ್ಟರ್ಸು, ಬಿಗ್ ಬಾಸ್ ಸಪೋರ್ಟರ್ಸು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ.